ಹಾಯ್ ಗಾಯ್ಸ್, ಇವತ್ತು ನಾವು ರೊಟ್ಟಿ ಉಪ್ಪಿಟ್ಟು ರೆಸಿಪಿನ ಮಾಡಾಕತ್ತೀವಿ. ಅದಕ್ಕೆ ಬೇಕಾಗುವ ಪದಾರ್ಥಗಳು ಇಲ್ಲಿವೆ ನೋಡಿ. ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ವಿ, ಹಾಗೂ ಹಸಿಮೆಣಸಿನ್ಕಾಯಿ, ಕ್ಯಾರೆಟ್ ತುರಿ, ಮತ್ತು ಸೌತೆಕಾಯಿ ತುರಿ, ಪುಟಾಣಿ, ಶೇಂಗಾ, ಕೊತ್ತಂಬರಿ, ಕರಿಬೇವು, ಹಾಗೂ 2 ಲಿಂಬೆಹಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಮತ್ತು ನಾವು ಈ ಥರ ಕಡಕ್ ರೊಟ್ಟಿನ ಈ ಥರ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ. ಈ ಥರ ಕಾಣಿಸ್ತಾ ಇದೆಯಲ್ಲ, ಈ ಥರ ಮಾಡಿಟ್ಕೋಬೇಕು. ಇದನ್ನು ನಾವು ಚೆನ್ನಾಗಿ ಅವಲಕ್ಕಿ ತೊಳಿತೀವಲ್ಲ ಎಲ್ಲ ಆ ಥರ ನೀರಿನಾಗ ಚೆನ್ನಾಗಿ ಇದನ್ನ ವಾಶ್ ಮಾಡಬೇಕು ನೋಡಿ. ನಾನು ಈ ಥರ ರೊಟ್ಟಿ ಪೀಸ್ನ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ನೀರಲ್ಲಿ ಹಾಕಿ ತೊಳ್ಕೊಬೇಕು. ಅವಲಕ್ಕಿ ಆ ಥರ ತೊಳ್ಕೊತೀವಲ್ಲ ಆ ಥರನೇ ಚೆನ್ನಾಗಿ ಇವೆಲ್ಲ ಮೆತ್ತಗಾಗಿ ಸ್ವಲ್ಪ ತೊಳ್ಕೊಬೇಕು ನೋಡಿ. ಈ ಥರ ಆಗಿವೆ ತೊಳ್ಕೊಂಡ ನಂತರ ನೋಡಿ. ಈ ಥರ ನಾವು ಗ್ಯಾಸ್ನ ಆನ್ ಮಾಡಿ ಅದ್ರ ಮೇಲೆ ಕಡಾಯಿ ಇಟ್ಟಿದ್ವಿ. ಅದು ಚೆನ್ನಾಗಿ ಕಾಯಕತ್ತೈತಿ. ಈಗ ಅದಕ್ಕೀಗ ನಾವು ಎಣ್ಣೆ ಹಾಕಬೇಕು. 2 ಸ್ಪೂನ್, 3 ಸ್ಪೂನ್ ಎಣ್ಣೆ ಹಾಕೋಣ ನೋಡಿ. ಇದಕ್ಕೆ ನಾವು ಎಣ್ಣೆ ಕಾದ ನಂತರ 1 ಸ್ಪೂನ್ ಸಾಸಿವೆ, ಇದಕ್ಕೆ ಆಮೇಲೆ ಜೀರಿಗೆ 1 ಸ್ಪೂನ್ ಅಷ್ಟು. ಇವೆಲ್ಲ ಚೆನ್ನಾಗಿ ಚಟಪಟ ಅಂತ ಸಿಡಿಬೇಕು. ಸ್ವಲ್ಪ ಗ್ಯಾಸ್ನ ಜೋರಾಗಿ ಮಾಡೋಣ. ನಾವು ಇದಕ್ಕೀಗ 1 ಬೌಲಷ್ಟು ಶೇಂಗಾನ ಹಾಕಿದ್ವಿ, ಸಣ್ಣ ಬೌಲಷ್ಟು. ಇದಕ್ಕೀಗ ಪುಟಾಣಿನ ಹಾಕ್ತಾ ಇದ್ವಿ. ಇದನ್ನ ಚೆನ್ನಾಗಿ ಹಂಗೆ ಫ್ರೈ ಮಾಡಬೇಕು. ನೆಕ್ಸ್ಟ್ ಇದಕ್ಕೀಗ ನಾವು 1 ಬೌಲಷ್ಟು ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ವಿ, ಅದನ್ನು ಹಾಕಬೇಕು. ಉದ್ದುದಕ್ಕೆ ತೆಳ್ಳಗಾಗಿ ಹೆಚ್ಚಿಟ್ಕೊಳ್ಳಿ. ಇದನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಘಾಟ್ ಹೋಗೋಣ. ನೆಕ್ಸ್ಟ್ ಇದಕ್ಕೆ ನಾವು ಕರಿಬೇವಿನ ಎಲೆ ಹಾಕಬೇಕು. ಇವೆಲ್ಲ ಚಟಪಟ ಅಂತ ಸಿಡಿದ ಮೇಲೆ ಇದಕ್ಕೆ ನಾವೀಗ 1 ಬೌಲಷ್ಟು ಉಳ್ಳಾಗಡ್ಡಿನ ಹೆಚ್ಚಿಟ್ಕೊಂಡಿದ್ವಿ, ಅದನ್ನ ಹಾಕಬೇಕು. ನೋಡಿ, ಇದಕ್ಕೆ ನಾವೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ 1 ಬೌಲಷ್ಟು ಕ್ಯಾರೆಟ್ನ ಇಟ್ಕೊಂಡಿದ್ವಿ, ಅದನ್ನು ಹಾಕ್ತೀವಿ. ನೆಕ್ಸ್ಟ್ ಕ್ಯಾರೆಟ್ ಹಾಕಿದ್ಮೇಲೆ ಇದಕ್ಕೆ 1 ಬೌಲಷ್ಟು ಸೌತೆಕಾಯಿನ ಹಾಕೋಣ. ಅದನ್ನು ಕೂಡ ಹುರಿದಿಟ್ಕೋಬೇಕು ನೋಡಿ. ನಾವು ಇದನ್ನೆಲ್ಲ ಫ್ರೈ ಮಾಡಿದ ನಂತರ 1 ಸ್ಪೂನ್ ಅಷ್ಟು ಅರಿಶಿನ ಪುಡಿನ ಹಾಕೋಣ. ಹಾಕಿ ಚೆನ್ನಾಗಿ ಕಲಿಸ್ಬೇಕು. ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಸಣ್ಣ ಉಪ್ಪು 1 ಸ್ಪೂನ್ ಅಷ್ಟು ನೋಡಿ. ಇದು ಈ ಥರ ಆಗಿದೆ. ನಾವು ಅವಾಗಲೇ ತೋರಿಸಿದ್ವಲ್ಲ, ರೊಟ್ಟಿನ ಸಣ್ಣ ಪೀಸ್ ಮಾಡಿ ತೊಳ್ಕೊಂಡಿದ್ವಿ, ಅದನ್ನು ಹಾಕ್ಬೇಕು. ಇವಾಗ ಅವಲಕ್ಕಿ ಯಾಕೆ ತೊಳಿತೀರಲ್ಲ ಆ ಥರನೇ ಸೇಮ್ ತೊಳಿಬೇಕು. ಇದನ್ನು ಹಾಕ್ಬಿಟ್ಟು ಕಲಿಸ್ಬೇಕು. ಈಗ ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು. ಅದೆಲ್ಲ ಕಲ್ಕೋಬೇಕು. ರೊಟ್ಟಿ ಎಲ್ಲ ಮಸಾಲ ಮಾಡಿದ್ವಲ್ಲ ಎಲ್ಲ ಚೆನ್ನಾಗಿ ಕಲ್ಕೋ ಥರ ಕಲಿಸ್ಬೇಕು. ಚೆನ್ನಾಗಿ ಈ ಥರ ಕೆಳಗ ಮೇಲೆ ಮಾಡಿ ಮಾಡಿ ಎಲ್ಲ ಚೆನ್ನಾಗಿ ಕಲಿಸ್ಕೊಳ್ಳಿ. ಗ್ಯಾಸ್ನ ನಾವು ಸಣ್ಣ ಪ್ರಮಾಣದಲ್ಲಿ ಇಟ್ಕೊಂಡು ಕಲಿಸ್ಬೇಕು. ಈ ಥರ ಆಯಿತು ನೋಡಿ. ನೋಡಿ, ಈ ಥರ ಇದನ್ನ ನಾವು 2 ನಿಮಿಷ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಎಲ್ಲ ಚೆನ್ನಾಗಿ ಕಲ್ಕೋಬೇಕು ಇದೆಲ್ಲ ನೋಡಿ. ಈ ಥರ ಎಲ್ಲ ಚೆನ್ನಾಗಿ ಅದನ್ನು ನಾವು ಕಲಿಸಿದ ಮೇಲೆ ಆಫ್ ಮಾಡಬೇಕು. ಗ್ಯಾಸ್ ಆಫ್ ಮಾಡಿ 2 ಲಿಂಬೆಹಣ್ಣು ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಿಂಡಬೇಕು. ಎಲ್ಲ ಚೆನ್ನಾಗಿ ರಸ ಎಲ್ಲ ಆದಂಗೆ ಹಿಂಡಬೇಕು. ನಾವೀಗ ಲಿಂಬೆಹಣ್ಣು ರಸ ಹಿಂಡಿದ ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು. ಚೆನ್ನಾಗಿ ಎಲ್ಲ ತಕ್ಕ ಡೆಕೋರೇಷನ್ ಥರ ಮಾಡಬೇಕು ನೋಡಿ. ಈ ಥರ ನಮ್ದು ಇವತ್ತು ರೆಸಿಪಿ ಈ ಥರ ಚೆನ್ನಾಗಿ ಆಗಿದೆ. ಎಲ್ಲ ಚೆನ್ನಾಗಿದೆ. ಈ ಥರ ನೀವು ಮಾಡ್ಕೊಳ್ಳಿ, ತಿನ್ನಿ, ಆರೋಗ್ಯಕ್ಕೂ ಒಳ್ಳೆಯದು. ಎಲ್ಲ ರೊಟ್ಟಿನ ಚೆನ್ನಾಗಿ ಈ ಥರ ಮಾಡಿಬಿಟ್ಟು ಬ್ರೇಕ್ಫಾಸ್ಟಿಗೂ ಕೂಡ ಬರುತ್ತೆ ಇದು. ಈ ಥರ ಎಲ್ಲ ರುಚಿ ರುಚಿಯಾಗಿ ಫುಲ್ ಕಲರ್ಫುಲ್ ಆಗಿದೆ ನೋಡಿ. ಈ ಥರ ಇದನ್ನು ನಾವು ಆರಾಮ್ಸೆ ತಿನ್ಬೋದು
ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೂ ಎಲ್ಲರೂ ಆರೋಗ್ಯವಾಗಿರಿ. ಎಲ್ಲರೂ ಈ ರೆಸಿಪಿನ ನೋಡಿ ಮಾಡಿಕೊಂಡು ತಿನ್ನಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್.